ನಾನು ಇದನ್ನ ಹಾಕಿ ತೋರಿಸ್ಲಿ ನಂಗೆ. ಹಾಂ ಏ ಲಘು ಚಾ ತೊಗೊಂಡ್ಮೇಲೆ ಇನ್ನಿತ್ತು ಇದನ್ನ ನೀ ಹಾಕು. ಒಂದು ಹಾಕೇನೆ ಒಂದು ನೀ ಹಾಕು. ಒಂದು ಹಾಕ್ಬಿಡು ಹಾಕು. ನಮಸ್ಕಾರ ಎಲ್ಲರಿಗೂ. ಇವಾಗ ಸಂಜೆ 6:30 ಆಗೈತಿ. ನಾವು ಚಹಾ ಕುಡಿಯೋ ಟೈಮ್ ಆಗೈತಿ. ಇವಾಗ ಚಹಾ ಕುಡ್ಕೊತ ಒಂದು ಏನೋ ಫನ್ ಮಾಡಾಕತ್ತೀವಿ. ಬರ್ರಿ ಏನು ಫನ್ ಅನ್ನೋದು ನಿಮಗೆ ತೋರಿಸ್ಕೊಡ್ತೀವಿ. ತಗೋರ್ ಚಾ. ಸಂಗೀತ ಚಾ ಚಲೋ. ಈಗ ನಿಮ್ಗೊಂದು ಕ್ವಶನ್ ಕೇಳಿ. ಕೇಳಿ. ಚಾಲೆಂಜ್ ಇರಬೇಕು ಅಂತ ಏನೋ ಚಾಲೆಂಜ್ ಮಾಡಬೇಕು. ಮಾಡಲ್ಲ. ಏನು ಚಾಲೆಂಜ್? ಏನು ಚಾಲೆಂಜ್? ನಾ ಹೆಂಗೆ ಹೇಳು? ಹಾಂ, ನೀ ಕ್ವಶನ್ ಕೇಳಚ್ಚಿ ನಾನು ಉತ್ತರ ಕೊಡ್ಲಿಕ್ಕಂತ ನೀ ಹೇಳ್ಬೇಕು. ಇವತ್ತಿಂದ ಈ ಚಾಲೆಂಜ್ ಸೋತ್ರ ಅಡುಗೆ ನೀವು ಮಾಡಬೇಕು. ಓಕೆ ಡನ್. ಮಾಡಲ್ಲ. ನೋಡ್ರಿ ಇಲ್ಲ 3 ಗುಡಿ ಇರ್ತಾವ. ಹಂಗೆ ಗುಡಿ ಅಂತ ಅನ್ಕೊರಿವಣ. ಗುಡಿ ಗಂಟಿ ಮಾಡಲ್ಲ. ಮೂರ ಗುಡಿ ಅದಾವ. ಗುಡಿ ಮುಂದೆ ಒಂದೊಂದು ಬಾವಿ ಅದಾವ. ಇದ ಬಾವಿ. 3 ಗುಡಿ 3 ಬಾವಿ. ಆಮೇಲೆ ಒಂದ ಹೂವಿನ ಗಿಡ ಇರ್ತೈತಿ. ಒಂದ ಹೂವಿನ ಗಿಡ. ಆಮೇಲೆ ಒಬ್ಬ ಪೂಜಾರಿ ಬರ್ತಾನೆ. ಆ ಪೂಜಾರಿ ಕೆಲಸ ಏನಿರ್ತೈತಿ, ಡೈಲಿ 3 ಗುಡಿಯೊಳಗಿನ ದೇವರ ಪೂಜೆ ಮಾಡೋದು. ಅದಕ್ಕಿಂತ ಮೊದಲ ಫಸ್ಟ್ ಗುಡಿಗೆ ಹೋಗ್ಬೇಕಂದ್ರೆ ಒಂದ್ಸಲ ಬಾವಿಯೊಳಗೆ ಮುಳುಗ್ತಾನೆ. ಅದ್ ಮಾಡಂಗ ಫಸ್ಟ್ ಹೂವಿನ ಗಿಡಕ್ಕೆ ಹೋಗ್ತಾನೆ. ಅಲ್ಲಿಂದ ಒಂದ ಅವ ಎಷ್ಟು ಹರ್ಕೋತಾನೆ, ಹೂವ ಹರ್ಕೋತಾನೆ. ಆ ಹೂವ ಹಿಡ್ಕೊಂಡ್ ಬಂದ ಬಾವಿಯೊಳಗೆ ಮುಳುಗ್ತಾನೆ. ಹೂವ ತಗೊಂಡ್ ಬರ್ತಾನು, ಬಾವಿಯೊಳಗೆ ಮುಳುಗ್ತಾನೆ. ಫಸ್ಟ್ ಬಾವಿಯೊಳಗೆ ಮುಳುಗಿ ಆಮೇಲೆ ಮ್ಯಾಲ ಬರ್ತಾನ. ಅವನಂತೆ ಕಿದ್ದಿದ್ದು ಹೂವ ಡಬಲ್ ಆಗ್ತಾವ. ಈಗ ಒಂದ್ ಹೂವ ಕರ್ಕೊಂಡ್ ಬಂದಿದ್ದಂದ್ರೆ 2 ಹೂವ ಆಗ್ತಾವ, ಡಬಲ್ ಆಗ್ತಾವ. ಆಮೇಲೆ ಹೋಗಿ ಪೂಜೆ ಮಾಡ್ತಾನೆ. ಅವಾಗ ಅಷ್ಟು ಹೂವ ಎರ್ಸಂಗಿಲ್ಲ, ಒಂದ್ ಸ್ವಲ್ಪ ಹೂವ ಎರಿಸ್ತಾನೆ. ಆಮೇಲೆ ಬಾಕಿ ಏನ್ ಉಳಿತಾವನ್ನ ಆ ಹೂವ ತಗೊಂಡ ಮತ್ತೆ ನೆಕ್ಸ್ಟ್ ಗುಡಿ ಮುಂದಿನ ಬಾವಿಯೊಳಗೆ ಜಿಗಿತಾನೆ. ಅಂದ್ರೆ ಮುಳಿಗೆ ಎದ್ದು ಬರ್ತಾನೆ. ಅವಾಗ ಎಷ್ಟು ಉಳಿದಿರ್ತಾವಲ್ಲ ಅವಕ್ಕೂ ಡಬಲ್ ಹೂವ ಆಗಿರ್ತಾವ. ಅಲ್ಲ ಅವೆಲ್ಲ ಹೂ ತಗೊಂಡ ನೆಕ್ಸ್ಟ್ ಗುಡಿಗೆ ಹೋಗಿ ಪೂಜೆ ಮಾಡ್ತಾನ. ಅದ್ರಾಗಿನ್ನೂ ಸ್ವಲ್ಪ ಹೂವ ಎರಿಸ್ತಾನೆ. ಮತ್ತೆ ಉಳಿದಿದ್ದು ಹೂವ ತಗೊಂಡ್ ನೆಕ್ಸ್ಟ್ ಬಾವಿಯೊಳಗೆ ಮುಳಿಗೆ ಇರ್ತಾನೆ. ಆ ಇದ್ದಿದ್ದು ಹೂವ ಡಬಲ್ ಆಗ್ತಾವ. ಆದ್ರೆ ಲಾಸ್ಟ್ ಗುಡಿ ಒಳಗೆ ಏನಾಕೈತಿ, ಅವನಂತೆ ಕಿದ್ದಿದ್ದು ಅಷ್ಟು ಹೂವನ್ನ ಎರಿಸ್ತಾನ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಐತಿ. ಏನಂದ್ರ ಅವ್ 3 ಗುಡಿ ದೇವ್ರಿಗೆ ಸೇಮ್ ಹೂವನ್ನ ಎರ್ಸಿರ್ತಾನೆ. ಒಂದ್ ಕಡೆ ಜಾಸ್ತಿ ಒಂದ್ ಕಮ್ಮಿ ಎರ್ಸಿರಂಗಿಲ್ಲ. 3 ಗುಡಿಗೆ ಸೇಮ್ ಹೂವನ್ನ ಎರ್ಸಿರ್ತಾನೆ. ಹಂಗಾದ್ರೆ ಅವ ಈ ಗಿಡದ್ಲೆ ಎಷ್ಟು ಹೂವ ಕರ್ಕೊಂಡ್ಬಂದಿರ್ತಾನು? ಇಲ್ಲಿಂದ ಕೊಯ್ಕೊಂಡ ಯಾಡದು ಅಲ್ಲೇ ಇಟ್ಕೊಂಡು ಒಂದೇ. ಆಮ್ಯಾಗ ಮತ್ತೆ ಇಲ್ಲಿ ಹೋದ, ಇಲ್ಲಿ ಮುಂದಿನ ಕೇಸ್ ಮತ್ತೆ ಇಲ್ಲಿ ಹೋದ, ಮತ್ತೆ ಅದೇ ಆಮ್ಯಾಗ ಮತ್ತೆ ಒಂದಿಟ್ಟು ಇಟ್ಕೊಂಡು ಮತ್ತೆ ಮುಂದಿಗೆ ಮತ್ತೆ ಡಬಲ್. A few moments later. ಗೊತ್ತಾಗತ್ತಿಲ್ಲ ಹೇಳಿ. 3 ಅರ್ಧ 3.5. ಹಾ, ಈಗಪ್ಪ ಹೆಂಗ ಎಕ್ಸ್ಪ್ಲೇನ್ ಮಾಡ್ತೀನಿ ಗಪ್ಪ. 3 ಅರ್ಧ ತಗೊಂಡ್ ಬರ್ತಾನ, 7 ಆಗ್ತಾವ. 3 ಅರ್ಧ ಏರಿಸ್ತಾನೆ, ಮತ್ತೆ 7 ಆಗ್ತಾವ. 3 ಅರ್ಧ ಏರ್ಸಂಗಿಲ್ಲ ಅವ, 4 ಏರಿಸ್ತಾನ. 7 ಆಗಿರ್ತಾವ, 4 ಏರಿಸ್ತಾನ. ಎಷ್ಟು ಉಳ್ದು? 3 ಅರ್ಧ ಅಂದಿರ್ತಾನು, 7 ಅಕ್ಕಾವು, 4 ಏರಿಸ್ತಾನು, 3 ಉಳ್ದು ಮತ್ ಇಲ್ಲಿ ಮುಳುಗ್ತಾನ, ಮತ್ 4 ಏರಿಸ್ತಾನ. 2 ಉಳ್ದು ಮತ್ ಇಲ್ಲಿ ಮುಳುಗ್ತಾನ. ಡಬಲ್ ಅಂದ್ರೆ 4 ಅದು. 4 ಇಲ್ಲಿ ಏರಿಸ್ತಾನು, ಲಾಸ್ಟಿಗೆ ಇಡೋದಕ್ಕೆ ಏನು ಉಳಿಯಂಗಿಲ್ಲ. कैसा लगा मेरा मजाक? ಇವತ್ತಿನ ಟಾಸ್ಕ್ ಒಳಗೆ ಇವ್ರ ಸೋತರು. ಟಾಸ್ಕ್ ಕೊಟ್ಟಿದ್ರ ಪ್ರಕಾರ ಅವ್ರನ್ನ ಅಡ್ಗೆ ಮಾಡಬೇಕಿತ್ತು. ಇಲ್ಲಿ ನೋಡ್ರಿ ಸಾನ್ವಿನ ಕರ್ಕೊಂಡ್ ಕ್ಯಾಸ ಅಡ್ಗೆ ಮಾಡಾಕತ್ತಾರು. ಅವ್ರೇನು ಅಡ್ಗೆ ಮಾಡಾಕತ್ತಾರೆ ಅಂದ್ರೆ
ಅಣ್ಣ ಸಾರ ಮಾಡಾಕತ್ತಾರು. ನನಗೂ ಕೆಲಸ ಕಡಿಮೆ ಆಯಿತು. ಉಂಡು ನೋಡೋನು ಅನ್ನ ಸಾರ ಹೆಂಗೆ ಮಾಡಿರ್ತಾರೆ ಅಂತೇಳಿ.